ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಬನ್ನಿ. ಇವತ್ತು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಯೂಸ್ ಮಾಡಿ ನಾನು ಒಂದು ಗ್ರೇವಿ ಮಾಡಿದ್ದೀನಿ. ಅದನ್ನು ತೋರಿಸ್ತೀನಿ ನಿಮಗೆ. ಇದಕ್ಕೆ ಬೇಕಾಗಿರೋ ಸಾಮಾನು: ಈರುಳ್ಳಿ ಒಂದು 4, ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ, ಈಗ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಮೀಡಿಯಮಾಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಈರುಳ್ಳಿನ. ಒಂದು 4 ಈರುಳ್ಳಿ ಹಾಕ್ಕೊಂಡ್ಬಿಟ್ಟು, ನೆಕ್ಸ್ಟು ಬೆಳ್ಳುಳ್ಳಿ 1 ಗಡ್ಡೆ. ಇದು ಚಪಾತಿಗೆ, ಅನ್ನಕ್ಕೆ, ದೋಸೆಗೆ, ಇಡ್ಲಿಗೆ ಎಲ್ಲ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಒಂದು ಸೊಪ್ಪು ಯೂಸ್ ಮಾಡಿಕೊಂಡು ಮಾಡ್ಬೋದು. ನಾನು ಇಲ್ಲಿ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎರಡೂ ಯೂಸ್ ಮಾಡಿದ್ದೀನಿ. ನೋಡಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ 1 ಗಡ್ಡೆ ಬೆಳ್ಳುಳ್ಳಿ. ನೋಡಿ, ಈಗ ಶುಂಠಿ ಒಂದು ಇಂಚಷ್ಟು ಶುಂಠಿ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ನೋಡಿ, ಈಗ ಖಾರದ ಪುಡಿ ನಾನು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಮತ್ತು ಉಪ್ಪು ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಈ ಗ್ರೇವಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಕೂಡ ಇಷ್ಟ ಆಗುತ್ತೆ. ನೋಡಿ, ಈಗ ರುಬ್ಕೊಂಬಂದಿದ್ದೀನಿ ನಾನು. ನೆಕ್ಸ್ಟ್ ಈಗ ಒಗ್ಗರಣೆಗೆ 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಕರಿಬೇವು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದು, ಹಸಿಮೆಣ್ಸಿನ್ಕಾಯಿ ಮತ್ತು ಹಿಂಗು, ಒಣಗಿದ ಮೆಣಸಿನ್ಕಾಯಿ ಒಂದು 3, ಹಸಿಮೆಣ್ಸಿನ್ಕಾಯಿ ಒಂದು 4. ನೋಡಿ, ಈಗ ಒಂದು ಬಾಣಲಿಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಹಿಂಗು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನು. ಚಿಟಪಟ ಅನ್ನಲಿ. ಆಮೇಲೆ ಕಡಲೆಬೇಳೆ ಮತ್ತು ಉದ್ದು ಹಾಕ್ಕೊಂಡಿದ್ದೀನಿ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಒಂದ್ಸಲಿ ಈ ಥರ ತಿರುಗಿಸ್ಕೊಳ್ಳಿ. ಕಡಲೆಬೇಳೆ ಉದ್ದು ಹಾಕಿರೋದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ನೋಡಿ, ನಾನು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಈ ಗ್ರೇವಿನ ಯಾರು ಬೇಕಾದರೂ ಮಾಡ್ಬೋದು. ಮನೆಯಲ್ಲಿ ಸೊಪ್ಪಿದ್ರೆ ಸಾಕು, ಇದು ಯಾರು ಬೇಕಾದರೂ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ಇವಾಗ ಚಳಿಗಾಲ ಇರೋದ್ರಿಂದ ಈ ಥರ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ನೀವು ಯಾವುದಾದ್ರೂ ಒಂದು ಸೊಪ್ಪು ಯೂಸ್ ಮಾಡ್ಬೋದು. ನಾನಿಲ್ಲಿ 2 ಸೊಪ್ಪು ಹಾಕಿ ತೋರಿಸ್ತಾ ಇದ್ದೀನಿ. ಗ್ರೇವಿ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ಈಗ ನೋಡಿ, ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ 2 ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಜೊತೆಯಲ್ಲಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಈಗ ನಾನು ಟೊಮೊಟೊ 1-2 ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಟೊಮೆಟೊ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆಯಿಲಲ್ಲೇ, ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಈಗ ನಾನು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು 2 ಒಂದೊಂದು ಕಟ್ ತೊಗೊಂಡಿದ್ದೆ. 2 ಒಂದೊಂದು ಕಟ್ ತೊಗೊಂಡು ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಇವಾಗ 2 ತೊಳ್ಕೊಂಡು ಕಟ್ ಮಾಡ್ಕೊಬೇಕು. ನಾನು ತೊಳೆದು ಸೈಡ್ಗೆ ಇಕ್ಕಿದ್ದೀನಿ. ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನೋಡಿ, ಈಗ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಿದೆ ಆಯಿಲಲ್ಲಿ. ಈಗ ನಾವು ರುಬ್ಕೊಂಡಿರ್ತೀರಲ್ವ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಅದೆಲ್ಲ ಆ ಮಿಶ್ರಣನ ಈ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ಫುಲ್ಲು ಹಸಿ ವಾಸನೆ ಹೋಗಬೇಕು. ಈರುಳ್ಳಿ ನಾವು ಏನೇನು ಹಾಕಿರ್ತೀರೋ ಅದೆಲ್ಲ ಹಸಿ ವಾಸನೆ ಹೋಗಬೇಕು ಫುಲ್ಲಾಗಿ. ಆವಾಗ ಗ್ರೇವಿ ಇದು ಚೆನ್ನಾಗಿ ಬರುತ್ತೆ. ಇದೇ ಮೇನ್ ಪ್ರೊಸೀಜರು. ಇದು ಚೆನ್ನಾಗಿ ಗ್ರೇವಿ ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡಿ, ಈಗ ನಾನು ಮಿಕ್ಸಿದೆ ನೀರು ಹಾಕ್ಕೊತಾ ಇದ್ದೀನಿ, ಬೇರೆ ಏನು ನೀರು ಹಾಕ್ಕೊಂಡಿಲ್ಲ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಫುಲ್ಲು ನಾವೇನು ಆಯಿಲ್ ಹಾಕ್ಕೊಂಡಿರ್ತೀರೋ ಆ ಆಯಿಲೆಲ್ಲ ಬಿಟ್ಕೋಬೇಕು. ಆ ಥರ ಕುದಿಸ್ಬೇಕು ಇದನ್ನು. ನೋಡಿ, ಇದು ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಆಯಿಲೆಲ್ಲ ಮೇಲೆ ಬರಬೇಕು. ನಾವು ಎಷ್ಟು ಆಯಿಲ್ ಹಾಕಿರ್ತೀರೋ ಅಷ್ಟು ಆಯಿಲ್ ಮೇಲೆ ಬಂದರೆ ಆ ಗ್ರೇವಿ ಅದು ಹಸಿ ವಾಸನೆ ಹೋಗಿದೆ ಅಂತ. ನೋಡಿ, ನಾನು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು 2 ಹಾಕ್ಕೊತಾ ಇದ್ದೀನಿ. ಇದು ನೋಡಿ, ಇದನ್ನ ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡಿ, ಈ ಥರ ತಿರುಗಿಸ್ಕೋಬೇಕು. ಈ ಥರ ಫುಲ್ಲಾಗಿ 2 ಚೆನ್ನಾಗಿ ತಿರುಗಿಸ್ಕೊಬೇಕು. ನಾವೇನು ನೀರು ಹಾಕೋಷ್ಟಿಲ್ಲ, ಅದರಲ್ಲೇ ಸೊಪ್ಪಲ್ಲೇ ನೀರಿರೋದ್ರಿಂದ ನೀರು ಬಿಟ್ಕೊಳುತ್ತೆ. ಸಾಲ್ಟ್ ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಬೋದು. ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು.
ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ 1/2 ಟೇಬಲ್ ಸ್ಪೂನು ಮತ್ತು ಗರಂ ಮಸಾಲ 1/2 ಟೇಬಲ್ ಸ್ಪೂನು ಮತ್ತು ಜೀರಾ ಪೌಡರ್ 1/2 ಟೇಬಲ್ ಸ್ಪೂನು ಮತ್ತು ಸಾಲ್ಟ್ ಒಂಚೂರು ಹಾಕ್ಕೊತಾ ಇದ್ದೀನಿ. ತುಪ್ಪ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಬಿಟ್ಟು ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡಿ ಈ ಥರ ತಿರುಗಿಸ್ಕೊತಾ ಇರಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸಬೇಕು. ನೋಡಿ ಈ ಥರ ಫುಲ್ಲು ಈ ಥರ ಬಂದರೆ ಆಗಿದೆ ಅಂತ. ಮೇಲ್ಗಡೆ ನಾವೇನು ತುಪ್ಪ ಆಯಿಲ್ ಏನು ಹಾಕಿರ್ತೀರೋ ಅದೆಲ್ಲ ಮೇಲೆ ಸ್ವಲ್ಪ ತೇಲಬೇಕು. ಆವಾಗ ಇದು ಗ್ರೇವಿ ಆಗಿದೆ ಅಂತ. ನೋಡಿ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಗ್ರೇವಿ ರೆಡಿಯಾಗಿದೆ. ಇದು ಚಪಾತಿ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಗ್ರೇವಿ ರೆಡಿಯಾಗಿದೆ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ಫ್ರೆಂಡ್ಸ್.